ನಾವು ಕಾಡು ದಾರಿಯಲ್ಲಿ ಹೋಗ್ತಾ ಇದೀವಿ. ರೆಸ್ಟ್ರಿಕ್ಟೆಡ್ ಏರಿಯಾ. ನಾನೇ ಮಿಸ್ ಆಗ್ತೀನಿ ಮತ್ತೆ ಇಲ್ಲಿ. ಈ ಕಾಡಿನೊಳಗೆ ಹುಲಿ ಉಂಟು. ಈ ಕಾಡಿನೊಳಗಡೆ ಹೋಗ್ಬೇಕು. ಫಾರೆಸ್ಟ್ ಒಳಗೆಲ್ಲ ಹೋಗೋದಂದ್ರೆ ತುಂಬಾ ಇಷ್ಟ. ಜೀವನ್ ಮಾತಾಡು. ಒಂದು ಸಂಸಾರವನ್ನ ಸರಿ ಮಾಡುದು. ತಿಂಡಿ ಎಲ್ಲಿ ಉಂಟು? ನಾನು ಸರಿಗಮಪ ಆಗಿ ಹೋಗ್ಬೋದಾ? ಜಿ ಕನ್ನಡದಲ್ಲಿ ಬರ್ತೀನಿ. ಟಿವಿ ನೈನಲ್ಲಿ ಯಾಕೆ ಬರ್ಲಿ ನಾನು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಕ್ಕಡ ಎನ್ನುವ ಪ್ಲೇಸಲ್ಲಿ ಕಸಿನ್ ಮ್ಯಾರೇಜ್ ಮುಗಿದ ಮೇಲೆ ಅಲ್ಲೇ ಇರುವ ನಿಯರ್ ಬೈ ಪ್ಲೇಸಸ್ನ ವಿಸಿಟ್ ಮಾಡಿದೆವು. ಈವ್ನಿಂಗ್ ಟೈಮಲ್ಲಿ ಮಾವನವರು ಸಿಟಿಗೆ ಹೋಗಿದ್ರು, ಹಾಗಾಗಿ ನಾವು ಈ ಪ್ಲೇಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೆವು. ಇಲ್ಲಿ ನೋಡ್ಲಿಕ್ಕೆ ಪ್ಲೇಸ್ ಚಂದ ಇದೆ, ಆದರೆ ನೀರೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಹಾಗಾಗಿ ನಾವು ನೀರಿಗೆ ಇಳಿಲಿಲ್ಲ. ಈ ಪ್ಲೇಸಲ್ಲಿ ತುಂಬಾ ಜನ ಗಾಡಿಗಳನ್ನು ವಾಶ್ ಮಾಡ್ಲಿಕ್ಕೆ ಬರ್ತಾರೆ. ನಾವು ಕಾಡು ದಾರಿಯಲ್ಲಿ ಹೋಗ್ತಾ ಇದೀವಿ. ಹೌದು ಗೈಸ್, ಬರ್ಬಾರ್ದಂತ ಹಾಕಿದ್ದಾರೆ ಆದ್ರೂ ಬರ್ತಾ ಇದ್ದೀವಿ. ಹೌದು, ಇಲ್ಲಿ ಬರಬಾರ್ದಂತ ಹೇಳಿದ್ದಾರೆ ಆದ್ರೂ ಕೂಡ ಬರ್ತಾ ಇದೀವಿ. ರೆಸ್ಟ್ರಿಕ್ಟೆಡ್ ಏರಿಯಾ. ಹೌದು, ನಾವು ಸ್ವಲ್ಪ ನೀರಿಗೆಲ್ಲ ಇಳಿಯಲ್ಲ, ದೂರದಿಂದವೇ ನೀರು ನೋಡ್ಕೊಂಡು ಹೋಗುವ ಅಂತ ಇದೀವಿ. ಅಂದ್ರೆ ಅವ್ರು ನೋಡ್ಲಿಲ್ಲ ನೀರು, ದೂರದಿಂದ ನಿಂತ್ಕೊಂಡು ನೋಡುದು. ನೋಡಿ ಎಷ್ಟು ಚಂದ ಇದೆಯಲ್ಲ. ಇದು ಎಂತ ಕೆರೆನ ಎಂತದ್ದು? ನೋಡಿ, ಇದರಲ್ಲಿ ಹೀಗೆ ಈ ತರ ಹೋಗ್ಬೇಕು. ಇಲ್ಲಿ ನಮ್ಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಈ ತರ ಹೋಗ್ಬೇಕು. ನೋಡಿ ನೋಡಿ ಹೇಗೆ ಇದೆ. ಚಂದ ಇದೆಯಾ? ಚಂದ ಇದೆಯಾ? ಹೌದು, ನಾನೇ ಮಿಸ್ ಆಗ್ತೀನಿ ಮತ್ತೆ ಇಲ್ಲಿ. ಎಷ್ಟು ದೂರ ಉಂಟು? ಇನ್ನೆಷ್ಟು ದೂರ ಉಂಟು? ಹೌದು. ಸೊ ನಾವು ಆ ಕಡೆಯಿಂದ ಎಂಟ್ರೆನ್ಸ್ ಅಲ್ಲ ಹೋಗ್ಲಿಕ್ಕೆ ಒಳಗೆ. ಕಾಡು ಕಾಡು ಕಾಡಿನ ಒಳಗೆ ಇದೆ ಇದು. ದೊಡ್ಡ ಕಾಡು. ಜಂಗಲ್ಗೆ ಬಂದಿದ್ದೀವಿ ನಾವು, ಒಂದು ದೊಡ್ಡ ಜಂಗಲ್. ಇನ್ನೆಷ್ಟು ದೂರ ಉಂಟು ಮಾರೆ? ನಾವು ದೊಡ್ಡ ಕಾಡಿನೊಳಗೆ ಹೋಗ್ತಾ ಇದ್ದೀವಿ. ಕಾಡಿನೊಳಗೆ ಹುಲಿ ಉಂಟು. ಮೆಲ್ಲ ಹೋಗಿ ಅಲ್ಲ, ಇನ್ನು ತುಂಬಾ ದೂರ ಇದೆ ಗೈಸ್. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೋಗೋ ರೋಡಲ್ಲಿ ಸಿಂಗಲ್ ವೇ ಉಂಟು, ಅದರಲ್ಲೇ ನಡ್ಕೊಂಡು ಹೋಗುದು. ಅಕ್ಷಯ ಚಪ್ಪಲ್ ಬಿಟ್ಟಿದ್ದೇನೆ ಮತ್ತೆ. ಇಲ್ಲಿ ನೋಡಿ ಗೈಸ್, ದೊಡ್ಡ ಕಾಡು. ಈ ಕಾಡಿನೊಳಗಡೆ ಹೋಗ್ಬೇಕು. ಆಲ್ರೆಡಿ ಮುಂದೆ ಜನ ಹೋಗಿದ್ದಾರೆ, ನಾವೆಲ್ಲ ಲಾಸ್ಟ್ ಅಲ್ಲಿ ಇದೀವಿ. ಕಾಣಿಸ್ತಾ ಇದೆಯಾ? ಅಷ್ಟು ಜನ ಇದ್ದಾರೆ, ಎಲ್ಲ ಕಸಿನ್ಸ್. ಇಲ್ಲಿ ಕಾಲಿಡ್ಲಿಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ದೊಡ್ಡ ಕಾಡಿದೆ ಇಲ್ಲಿ. ಚಂದ ಇದೆ ಅಲ್ಲ. ಚಪ್ಪಲಿ ಎಲ್ಲ ಉಂಟು ಅಕ್ಷಯ್ ನಿಂದು? ನೋಡಿ, ಈ ತರ ಬರಬೇಕು, ಇಲ್ಲಿಗೆ ಬರಬೇಕು. ಇಲ್ಲಿ ಕೂಡ ನೀರಿದೆ, ಮತ್ತೆ ಇಲ್ಲಿ ಕೂಡ ನೀರಿದೆ. ಇಲ್ಲಿಗ ಮಳೆಗಾಲಕ್ಕೆ ಜಾಸ್ತಿ ನೀರಿರ್ತದೆ, ಈಗ ಬೇಸಿಗೆಗಾಲ ಅಲ್ಲ, ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಇದೆ. ತುಂಬ ಕಲ್ಲಿದೆ ಇಲ್ಲಿ, ಚಪ್ಪಲ್ ಹಾಕಿಕೊಂಡು ನಡಿಲಿಕ್ಕೆ ಆಗಲ್ಲ. ಬರೀ ಕಾಲಲ್ಲಿ ನಡೆದ್ರೆ ಒಳ್ಳೇದು, ಇಲ್ಲಾಂದ್ರೆ ಬೀಳ್ತಾರೆ. ನೋಡಿ, ಈ ತರ ನೀರಿದೆ, ಸ್ವಲ್ಪ ಇದೆ ನೀರು, ತುಂಬ ಇಲ್ಲ. ಈಗ ಆಲ್ರೆಡಿ ಅಲ್ಲಿ ಹೋಗಿ ನಿಂತಿದ್ದಾರೆ ಎಲ್ಲರೂ. ನಾವು ಮಾತ್ರ ಈಗಲೇ ಬಂದಿದ್ದೀವಿ, ಲಾಸ್ಟಲ್ಲಿ ನಾವು ಬಂದದ್ದು. ಆ ಕಡೆಯಿಂದ ತುಂಬ ದೊಡ್ಡ ಆಳ ಉಂಟು ಅನಿಸ್ತದೆ, ಹಾಗಾಗಿ ಅಲ್ಲಿ ಇಳಿಯೋದಿಲ್ಲ, ಯಾರು ಕೂಡ ಇಳಿಯೋದಿಲ್ಲ, ಜಸ್ಟ್ ನಾವು ನೋಡೋದು ಮಾತ್ರ. ಚಂದ ಇದೆಯಲ್ಲ ನೋಡಲಿಕ್ಕೆ. ನೋಡಲಿಕ್ಕೆ ಎಷ್ಟು ಚಂದ ಆಗ್ತದೆ. ಈ ಥರ ಇದೆ ಕಾಡು. ಈಗ ಹೇಳು, ಮಾತಾಡು, ಹೇಗಿದೆ ಪ್ಲೇಸ್? ಪ್ಲೇಸ್ ಚೆನ್ನಾಗಿದೆ ಗೈಸ್, ಆದ್ರೆ ನಮ್ಗೆ ಇದಿಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಜೋರ್ ಮಾತಾಡಿ, ನನಗೆ ಕೇಳಿಸ್ತಿಲ್ಲ. ಕಾಲ್ ಚಂಡಿ ಮಾಡ್ಲಿಕ್ಕೆ
ಇಲ್ಲಿ ನೀರಿಗೆ ಇಳಿದ್ರೆ ಮತ್ತೆ ಮೇಲೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಹೌದು ಅಲ್ವಾ? ಎಸ್ ಕರೆಕ್ಟ್. ದೀಪಿಕಾ, ನೇಚರ್ ತುಂಬಾ ಚೆನ್ನಾಗಿದೆ, ಒಂದು ಮೈಂಡ್ ಗಾಳಿ ಬರ್ತಾ ಇದೆ, ಮೈಂಡ್ ಫ್ರೆಶ್ ಆಗ್ತದೆ, ಮತ್ತೆ ನೋಡ್ಲಿಕ್ಕೆ ಖುಷಿ ಆಗ್ತಾ ಉಂಟು. ಇನ್ನೆಷ್ಟೊತ್ತು ತನಕ ಇರ್ತೀರಾ ನೀವು? ಇನ್ನು ಸ್ವಲ್ಪ ಟೈಮ್, ಮತ್ತೆ ಕತ್ತಲಾಗ್ತದೆ, ಹೋಗ್ಬೇಕಲ್ಲ ಮನೆಗೆ. ಹೌದು, ಅಲ್ಲಿ ಬರುವಾಗ ನಿಮ್ಗೆ ಹೆದರಿಕೆ ಆಗ್ಲಿಲ್ಲ? ಇಲ್ಲ, ನನಗೆ ಫಾರೆಸ್ಟ್ ಒಳಗೆಲ್ಲ ಹೋಗೋದಂದ್ರೆ ತುಂಬಾ ಇಷ್ಟ. ತರನೇ ಕಾಣಿಸ್ತು. ಹಾಗಾದ್ರೆ ನೀವು ಇಲ್ಲೇ ಇರಿ ಇವತ್ತು. ಇವತ್ತಿಲ್ಲೇ ಇರ್ತೀನಿ. ಇಲ್ಲಿ ನಮ್ಮ ಜೀವನ್ ಅವರಿದ್ದಾರೆ, ಅವರಿಗೆ ಕೇಳಿ, ಅವ್ರು ಇಲ್ಲಿ ಅವರೇ. ಜೀವನ್ ಒಂದು ಬಾರಿ ಮಾತನಾಡಬಹುದೇ? ಅವನೇ ಜೀವನ್ ಅಂತ ಹೇಳಿದ್ರೆ ಅವನು ಇದೇ ಊರಿನವನು. ಇದೇ ಊರಿನವನು. ಅವ್ನು ಮಾತಾಡಲ್ಲ ಅಂತೆ, ಅದಕ್ಕೆ ಸೀದಾ ಹೋಗ್ತಾ ಇದ್ದಾನೆ. ಜೀವನ್ ಮಾತಾಡು. ರಂಜಿತ್ ಮಾತಾಡು. ರಂಜಿತ್ ಅಲೋ ಓನಲ್ಲ, ಇವರು ರಂಜಿತ್ ಅಂತ ಹೇಳಿದ್ರೆ. ಹೌದು, ಇಲ್ಲಿದಾನಲ್ಲ, ಇಲ್ಲಿ ನೀರು ನೋಡ್ತಿದ್ದಾನಲ್ಲ, ಇವನು ರಂಜಿತ್. ಇವನು ಚಿಕ್ಕ ತಮ್ಮ, ನೋಡ್ಲಿಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ ನೋಡಿ. ಅದನ್ನು ಇವನು ಫೇಸ್ ಅನ್ನು ತೋರಿಸ್ತಾ ಇಲ್ಲ. ಹೌದು, ಇವನು ಫೇಸ್ ತೋರಿಸಲ್ಲ, ಯಾಕಂದ್ರೆ ಇವನಿಗೆ ದೃಷ್ಟಿ ಬೀಳ್ತದೆ ಅಂತೇಳಿ ಫೇಸ್ ಅನ್ನು ತೋರಿಸ್ತಾ ಇಲ್ಲ. ಮೇಲೆ ಬಾರ, ಅವ್ನು ನೋಡಿ ಫೇಸ್ ಅನ್ನು ತೋರಿಸ್ಬೇಕಾಗ್ತದೆ ಅಂತೇಳಿ ಅಲ್ಲಿ ನಿಂತಿದ್ದಾನೆ ನೋಡಿ. ಯಾರು ಅವರು ನೋಡಿ ಕಳ್ಳರ ತರ ಓಡಿ ಹೋಗ್ತಿದ್ದಾರೆ, ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ನಾನು ದೂರದಿಂದನೇ ಮಾಡ್ತಾ ಇದ್ದೀನಿ ಅವರನ್ನು, ವಿಡಿಯೋವನ್ನು. ಅವ್ರದ್ದು ಮಾಡಿ ಆಯ್ತು. ಅವ್ರು ನೋಡು ಅಷ್ಟು ದೂರ ಹೋಗಿದ್ದಾರೆ, ನೋಡು ದೂರ ಹೋಗಿದ್ದಾರೆ ಅಲ್ಲಿ. ನಾವು ಕಸಿನ್ದು ಡಿನ್ನರ್ಗೆ ಬಂದಿದ್ದೆವು. ಇಲ್ಲಿ ನೋಡಿ ಫುಲ್ ಬ್ಯಾಟಿಂಗ್ ಆಗ್ತಾ ಇದೆ, ಇನ್ನು ಬಳಸ್ತಾನೆ ಇದ್ದಾರೆ, ಆದರೆ ಇವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಊಟದ ಒಂದು ಲೈನಲ್ಲಿ ನಾವು ಕಸಿನ್ಸೇ ಫುಲ್ ಕೂತದ್ದು. ನಮ್ಮ ಆಂಟಿಯವರೆಲ್ಲ ನಾಳೆ ಬೆಳಿಗ್ಗೆ ತಿಂಡಿಗೆ ಇವತ್ತು ನೈಟೇ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಜಾಲಿಯಲ್ಲಿ ಫುಲ್ ಜಾಲಿ ಮಾಡಿಕೊಂಡು ತಿಂಡಿ ಮಾಡ್ತಾ ಇದ್ದಾರೆ ನೋಡಿ. ಯಾಕೋ ನಮ್ಮ ಚಿಕ್ಕಿ ಗರಂ ಆಗಿ ಪಾತ್ರೆ ತೊಳಿತಾ ಇದ್ದಾರೆ. ತಿಂಡಿ ಎಲ್ಲ ಮಾಡಿ ಮುಗೀತು, ಈಗ ಪಾತ್ರೆ ತೊಳಿತಾ ಇದ್ದಾರೆ. ಅವರು ಪಾತ್ರೆ ತಿಕ್ಕೋ ರೀತಿ ನೋಡಿದ್ರೆ ಪಾತ್ರೆ ರಟ್ಟಿ ಹೋಗ್ಬೋದು, ಆ ಥರ ತಿಕ್ತಾ ಇದ್ದಾರೆ ನೋಡಿ. ಫೇಸ್ ನೋಡಿ ಗರಂ ಆಗಿದಾರಲ್ವಾ. ಇದು ಕಸಿನ್ ರಿಸೆಪ್ಷನ್ ದಿವಸ ಕೇಕ್ ಕಟ್ ಮಾಡಿರುವುದು. ಎಲ್ಲರೂ ಕೇಕನ್ನು ಅವರಿಗೆ ಕೊಡಿ ಇವರಿಗೆ ಕೊಡಿ ಅಂತ ಹೇಳ್ತಾ ಇದ್ರು. ನಾನಂತೂ ಚರಿ ತಿಂದು ಸೈಡಿಗೆ ಹೋದೆ. ಫಂಕ್ಷನ್ ಮುಗಿದು ರಿಟರ್ನ್ ಮನೆಗೆ ಹೋಗುವಾಗ ಬಸ್ಸಲ್ಲಿ ಕೂಡ ಡ್ಯಾನ್ಸ್, ರೋಡಲ್ಲಿ ಕೂಡ ಡ್ಯಾನ್ಸ್ ಮಾಡಿದ್ದು. ಇದೊಂದು ಕರೆಮಣಿ ತೆಗಿಬೇಕಾರೈತೆ, ನೀವು ವಿಡಿಯೋ ಮಾಡಬೇಡ, ನಾವು ಗ್ಲಾಸ್ ಲೋಟ ಅದು ಇದು ಇಡ್ಕೊಂಡು ತಿಂತಾ ಇದ್ದೀವಿ. ಏನಾಗಲ್ಲ, ಮಾತಾಡಿ. ಮಾತಾಡಕ್ಲೇ ಸಾಕು, ಬೇಡಂತೆ. ಮೊಬೈಲ್ ಇಟ್ಕೊಂಡು ಮಾತಾಡಿ ಅಂದ್ರೆ ಯಾರು ಮಾತಾಡಲ್ಲ, ಸಡನ್ ಆಗಿ ಬಂದು ವಿಡಿಯೋ ಅಲ್ಲ, ಸಡನ್ ಆಗಿ ಇರ್ಬೇಕು, ಅದರ ಥ್ರಿಲ್ಲಿಂಗ್ ಇರ್ತದೆ ಗೊತ್ತುಂಟ. ನೀವೇನಾದ್ರೂ ಮಾತಾಡೋದು ಗೊತ್ತಾಗ್ಬೇಕಲ್ಲ, ಏನ್ ಮಾತಾಡ್ತೀರಾ ಅಂತ ಹೇಳಿ. ನಾವು ಜಗಳ ಮಾಡೋದಲ್ಲ, ಯಾಕೆ ಇಡೀ ಊರಿಗೆಲ್ಲ ಪ್ರಚಾರ ಆಗ್ಲಿಕ್ಕೆನಾ? ಅದು ಡಿಸ್ಕಷನ್ ಆಗ್ತಿರೋದು ಅಲ್ವಾ? ಒಂದು ಸಂಸಾರವನ್ನು ಸರಿ ಮಾಡೋದು. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಸೊಪ್ಪು ಪಲ್ಯ ಮತ್ತೆ ಗಂಜಿ ಅನ್ನಲ್ಲ, ಗಂಜಿ ಅನ್ನ ಮಾಡ್ತಿದ್ದಾರೆ. 2 ಜನ ಸರಿ ಮಾಡ್ಲಿಕ್ಕೆ, ಒಬ್ರು ಕಟ್ ಮಾಡ್ಲಿಕ್ಕೆ. ಇವ್ರು ಕಟ್ ಮಾಡ್ತಾರೆ. ಹೌದು, ಹೋಟೆಲಲ್ಲಿ ಕೆಲಸ ಮಾಡಿದಾಗೆ ಕಟ್ ಮಾಡ್ತಾ ಇದ್ದಾರೆ. ಅಲ್ಲನೇ ಪವಿತ್ರ, ಹೋಟ್ಲಲ್ಲಿ ಕೆಲಸ ಮಾಡೋರಾದ್ರೆ ಸ್ವಲ್ಪ ಸ್ಪೀಡಾಗಿ ಕಟ್ ಮಾಡ್ತಾರೆ, ಇವ್ರು ಸ್ವಲ್ಪ ಸ್ಲೋ ಆಯ್ತಲ್ಲ. ಹೋಟ್ಲಲ್ಲೆಲ್ಲ ಕೆಲಸ ಮಾಡೋದು ಎಂತ ಕಾಡಿದ ಸೊಪ್ಪು ಅಂತೇಳಿ ಗಟ್ಟಿಯಾ? ಕಾಡಲ್ಲಿ ಸೊಪ್ಪು ಸಿಗ್ತದೆ, ಅದೆಂತ ಮಾಡ್ಬೇಕು? ಕಾಡಲ್ಲಿ ಸೊಪ್ಪು ಸಿಕ್ಕಿದೆ, ಏನ್ ಮಾಡ್ಬೇಕು ಹೇಳು? ತಲೆಗೆ ಹಾಕೋಣ ಬಾ ನಿಂದು. ಈಗ ಇಲ್ಲಿ ನೋಡ, ಇಲ್ಲಿ ನಮ್ಮಣ್ಣ ತಿಂಡಿ ತಂದು ಕೊಟ್ಟಿದ್ದಲ್ಲ, ನಮ್ಮಣ್ಣ
ತಿಂಡಿ ಎಲ್ಲಿ ಉಂಟು? ಇಲ್ಲಿ ಒಬ್ಬ ಮುಖದಲ್ಲೇ ದೋಸೆ ಮಾಡ್ತಾ ಇದ್ದಾನೆ. ಈ ಪವಿತ್ರ ತಿಂಡಿ ಎಲ್ಲಿ ಉಂಟು? ನೋಡಿ ಮಗುಗೆ ಅಂತ ತಿಂಡಿ ತಂದ್ಕೊಟ್ಟಿದ್ ನಮ್ಮಣ್ಣ. ಇನ್ನೂ ಓಪನೇ ಮಾಡ್ಲಿಲ್ವಾ? ಅವಳಿಗೆ ಅವಳೇನ್ ತಿನ್ನಲ್ಲ ಏನಲ್ಲ ಅದಕ್ಕೆ. ನೀನೇನ್ ತಿಂತೀಯಾ? ನಿನಗೆ ತಿನ್ಲಿಕ್ಕೆ ಕಷ್ಟ ಅಲ್ವಾ? ನಿನಗೆ ತಿನ್ಲಿಕ್ಕೆ ಕಷ್ಟ, ನಿನಗೆ ಪುಂಡಿ ತಿನ್ಲಿಕ್ಕೆ ದೋಸೆ ತಿನ್ಲಿಕ್ಕೆಲ್ಲ ಕಷ್ಟನೇ. ಹಲೋ ಅಲ್ಲ ಫೋನೇ ಬರ್ಲಿಲ್ಲ. ಕೊಡಿ ಅಡ್ಡು ಈಗ ನಾವು ನೋಡಿ ಬರೀ ಸೂಟಿಗೆ ಕಾಯಿ ಮೆಣಸಿನ ಐತಂಗ ಬುಟ್ಟಿಲಿ 20 ಕೆಜಿ ಅಲ್ಲ ಕೊಕ್ಕಡದಲ್ಲಿ ಮೊನ್ನೆ ಮಾಡ್ತಾರೆ 100 ರೂಪಾಯಿಗೆ 4 ಕೆಜಿ ನೀರುಳ್ಳಿ ದೊಡ್ಡದು. ಅಲ್ಲ ಗೀತಕ್ಕ ಟೊಮೆಟೊ ನೀರುಳ್ಳಿ ಕೊಯ್ದು ಬಿಡನೆ ಈಗ ಪಲ್ಯ ಬೇಯಕ್ಕೆ ಇಟ್ಬಿಟ್ಟು ಕೆಳಗೆ ಹೋಗಿ ಅದನ್ನೆಲ್ಲ ಅಲ್ಲಿ ಸಾಮಾನ್ಯ ಅಮ್ಮ ಬರ್ಬೇಕು. ಅಮ್ಮ ಬಂದು ಮಾತ್ರ ಹುಡ್ಕಕ್ಕೆ ಅಂತ ಇಲ್ಲ, ಎಲ್ಲ ತಂದು ಸೈಡಿಗೆ ಇಟ್ಟಿದ್ದೇನೆ ನಾನು. ಎಷ್ಟು ಮಾಡಿದ್ ತುಂಬಾ ಓಯ್ ಯಕ್ಷಿ ಅಂಗಡಿಗೆ ಈಗ ಬರ್ಬೇಕು ಈಗ ಬೇಗ. ಬೇಡ ಒಂಟ್ರೈ ನಮ್ಗೆಲ್ಲ ಕೊಡೋದು ಬೇಡ, ನಮ್ಮ ಮುಂದೆ ಊದಿ ನಾವು ಮೊಟ್ಟೆ ತಿಂದು ದಪ್ಪ ಆಗ್ತಾರಂತ ಯಾರು ಹೇಳಿದ್ದು? ಮೊಟ್ಟೆ ಹಾಲೆಲ್ಲ ಕುಡಿದ್ರೆ ಹೆಸರು ನೋಡ್ದು ಇಷ್ಟು ದುಡ್ಡು ಅಂತ ಎಂತ ಹೇಳ್ಬೇಕು ಹೇಳಿ? ಅಲ್ಲಿ ಹೆಸರು ಬರೀಬೇಕು, ಎಷ್ಟು ಅಮೌಂಟ್ ಹಾಕಿದ್ದಾರೆ ಅಂತ. ಎಂತ ಹೇಳಿದಾನೆ ಇವನು ಏನ್ ಹೇಳಿದಾನೆ ಹೇಳು ಹೇಳು ಪವಿತ್ರ ಹೇಳು. ಅಜ್ಜನಿಗೆ ಪ್ಯಾಂಪಸ್ ಹಾಕ್ಲಿಕ್ಕೆ ಅಂತ ಕಳ್ಸಿದ್ದು. ಅವ್ರಿಗೆ ಸರಿಲ್ಲ ವಾಶ್ರೂಮ್ ಎಲ್ಲ ಪ್ಯಾಂಪಸ್ ಅಲ್ಲಿ ಮಾಡೋದು. ತಗೊಂಡ್ ಬಾ ಅಂತ ಹೇಳಿದ್ರ ಅವನು. ಇಲ್ಲಿ ನೋಡಿ ಅಜ್ಜನಿಗೆ ಇದು ಆಗ್ತದೆ ನೋಡಿ, ಚಿಕ್ಕದು ಇದು ಮಕ್ಳದಲ್ಲ ಸೈಜ್. ಅಲ್ಲ ಅಲ್ಲ ಅವನಿಗೆ ಆಗ್ತದೆ ನೋಡು ಫಸ್ಟ್. ಚಿಕ್ಕಮ್ಮ ಮನೆ ನಾಯಿ ನೋಡಿ ಕೂಲರ್ ಹಾಕಿ ಹೇಗೆ ನಿದ್ರೆ ಮಾಡ್ತಾ ಉಂಟು. ರಾಜಯೋಗ ಅಂತ ಹೇಳಿದ್ರೆ ಇದೇ ಆಗಿರ್ಬೋದಲ್ವಾ? ನಾನು ಹೇಳಿ ಸಾಂಗ್ ಚಂದ ಇರ್ಲಿಲ್ಲನಾ? ಚಂದ ಇತ್ತು ಚಂದ ಇರ್ಲಿಲ್ವಾ ಹೇಳು? ನಗಡ್ಬೇಡ. ಚಂದ ಇತ್ತ ಚಂದ ಇರ್ಲಿಲ್ವಾ ಫಸ್ಟ್ ಹೇಳು. ಚಂದ ಇತ್ತ ಚಂದ ಇರ್ಲಿಲ್ವಾ? ಕೋಗಿಲೆ ಸ್ವರ ಅಲ್ಲ? ನಾನು ಸರಿಗಮಪ ಹಾಗೆ ಹೋಗ್ಬೋದಾ? TV 9 ಬರಲ್ಲ ನಾನು. ಜಿ ಕನ್ನಡದಲ್ಲಿ ಬರ್ತೀನಿ. TV 9 ಯಾಕೆ ಬರ್ಲಿ ನಾನು? ಬೇರೆ ಚಡ್ಡಿ ಹಾಕೊಳ್ಳ, ನಿನ್ ಚಡ್ಡಿ ಹೊಟ್ಟೆ ಆಗಿದೆ. ಏನಾಗಲ್ವಾ? ಹೌದು, ಹಾಗೆ ಕುತ್ಕೊಂಡು ತೋರ್ಸಾಕಾದ್ರೆ ಎಲ್ಲರಿಗೆ ಬಂದವರೆಲ್ಲ ನೋಡ್ಲಿ ಅಲ್ಲವನ? ನೀನ್ ಎಷ್ಟನೇ ಕ್ಲಾಸಾ? 5ನೇ ಕ್ಲಾಸಾ? ನೀನೆಷ್ಟ? 6ನೇ ಕ್ಲಾಸ್. ಅವನು ಇಷ್ಟೇ ಉದ್ದ ಇರೋದು, ಇನ್ನು ಉದ್ದ ಆಗ್ಬೇಕಿತ್ತಲ್ಲ. ನಿಮ್ಮ ಅಪ್ಪನಾಗೆ ನೀನ್ ಕೂಡ ಗಿಡ್ಡನಾ? ಕುಳ್ಳ ಹೌದನಾ? ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಾ ಇದೀಯ ಹೇಳು? ಇವತ್ತು ಆಗ್ತದ ನೀನದು ಅದು ಕೆಲಸ? ಅವನಿಗೆ ಕೂಡ ಉಂಟಾ? ಇಲ್ಲೇ ಇರೋದು ಅವನು ಕೂಡ? ನಿಮ್ಮಗ ಅಲ್ಲ? ಅಲ್ಲಣ್ಣ, ನೀನ್ ಯಾಕೆ ಶಾಲೆಗೆ ಹೋಗ್ಲಿಲ್ಲ? ಸುಮ್ನೆನಾ? ಟೀಚರ್ಗೆ ಹೇಳ್ಬೇಕಾ? ಕೇಳಿಲ್ಲಿ, ಟೀಚರ್ಗೆ ಗೊತ್ತುಂಟಾ ನೀ ರಜೆ ಮಾಡಿದ್ದು? ಟೀಚರ್ ಕೇಳಲ್ವಾ ಫೋನ್ ಮಾಡಿ ಯಾಕೆ ಬರಲಿಲ್ಲ ಅಂತ? ಕೇಳಲ್ವಾ? ನೀ ಟೀಚರ್ಗೆ ಮಂಗ ಮಾಡಿ ಬಂದಿದ್ದೀನಲ್ಲ. ಟೀಚರ್ಗೆ ಫೋನ್ ಮಾಡಿ ನನಗೆ ಜ್ವರ ಬರ್ತಾ ಇದೆ, ನನಗೆ ಲೂಸ್ ಮೋಷನ್ ಆಗಿದೆ, ಹುಷಾರಿಲ್ಲ ಅಂತ ಹೇಳಿ ನೀ ರಜೆ ಮಾಡಿದ್ಯಲ್ಲ. ಟೀಚರ್ಗೆ ಹೇಳ್ತೀನಿ ನಾನು ಈ ವಿಡಿಯೋ ಮಾಡಿದ್ದು ಏನು ಗೊತ್ತುಂಟಾ? ನಿಮ್ಮ ಟೀಚರಿಗೆ ಕಳ್ಸೋಣ ಅಂತ. ಅದಕ್ಕೇನೆ ನಿಮ್ದು ಟೀಚರ್ದು ನಂಬರ್ ಗೊತ್ತುಂಟು. ನಿಮ್ಮ ಟೀಚರ್ ನಿಮ್ಮ ಅಪ್ಪ ಕೊಟ್ರು ನನಗೆ. ಟೀಚರ್ ಹೆಸರೆಲ್ಲ ಬೇಡ ನನಗೆ ಟೀಚರ್ದು ನಂಬರ್ ಇದ್ರೆ ಸಾಕು ಅಲ್ಲವ? ಅಲ್ಲ, ನಾ ಟೀಚರ್ದು ನಂಬರ್ ಇದ್ರೆ ಸಾಕಲ್ಲ, ಹೆಸರು ಬೇಕವ ನನಗೆ? ಇಲ್ಲ, ಟೀಚರ್ಗೆ ಕಳಿಸ್ತೀನಿ. ಇವನು ಇಲ್ಲಿ ಆಟ ಆಡ್ತಿದ್ದಾನೆ. ಇವನು ವಾಟ್ಸಪ್ ಕಾಣಿಸ್ತದೆ. ಮತ್ತೆ ತೋರಿಸ್ತೀನಿ. ಬಾಯ್ ಬಾಯ್. ಎಲ್ಲಿ ತಗೊಂಡೋಗಲ್ಲ, ಎಲ್ಲಿ ತಗೊಂಡೋಗೋದು? ಬಾಯ್. ಫಂಕ್ಷನ್ ಎಲ್ಲ ಮುಗೀತು, ಹಾಗಾಗಿ ನಮ್ಮ ಊರಿಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ ಕಳಿಸ್ಲಿಕ್ಕೆ ಬಾಯ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದಾರಲ್ವಾ?